ಶಿವಾಜಿನಗರ ವೃತ್ತದಲ್ಲಿ ಹಸಿರು ಬಾವುಟ ಹಾರಾಡಿದೆ. ಕೇಸರಿ ಬಾವುಟದ ಬಳಿಕ ಈಗ ಹಸಿರು ಬಾವುಟ. ಧ್ವಜ ದಂಗಲ್ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಕೂಡಲೇ ಹಸಿರು ಬಾವುಟವನ್ನ ಕೆಳಗಿಳಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಾವುಟವನ್ನ ಪೊಲೀಸರು ತೆರವು ಮಾಡಿದ್ದಾರೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾರಾಡುತ್ತಿದ್ದ ಬಾವುಟ ಶಿವಾಜಿನಗರದ ವೃತ್ತದಲ್ಲಿ ಹಸಿರು ಬಾವುಟದ ಹಾರಾಟ ಆಗಿದೆ. ಮೊದಲೇ ರಾಜ್ಯದಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿರುವ ಹೊತ್ತಲ್ಲೇ ಶಿವಾಜಿನಗರದ ವೃತ್ತದಲ್ಲಿ ಹಸಿರು ಬಾವುಟ ಹಾರಾಡಿತು. ತತ್ಕ್ಷಣಕ್ಕೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಪೊಲೀಸರು ಹೋಗಿ ಆ ಬಾವುಟವನ್ನು ತೆರವುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇತ್ತು. ಕಾರಣ ಇಲ್ಲಿ ಹನುಮ ಧ್ವಜ ಏರಿಸೋದಕ್ಕೆ ಬಿಡ್ಲಿಲ್ಲ, ಅದನ್ನ ಕೆಳಗಿಳಿಸಿ ರಾಷ್ಟ್ರ ಬಾವುಟ ಹಾರಿಸೋದಕ್ಕೆ ನೀವು ಮುಂದಾಗಿ ಈಗೇನ್ ಮಾಡ್ತೀರಿ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ರೀತಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಟ್ವೀಟ್ ಮಾಡೋ ಮೂಲಕ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಂಡ್ಯದ ಕೆರಗೋಡಿನಲ್ಲಿ ಆಗಿರುವಂತಹ ಪ್ರಕರಣದ ಬೆನ್ನಿಗೆ ಶಿವಾಜಿನಗರದ ಸರದಿ ಅವರು ಟ್ವೀಟ್ ಮಾಡ್ತಾರೆ. ಮಾನ್ಯ ಪೊಲೀಸ್ ಕಮಿಷನರ್ ಬೆಂಗಳೂರು ಮತ್ತು ಬೆಂಗಳೂರು ಈಸ್ಟ್ ಡಿಸಿಪಿ ಅವರಿಗೆ ಪ್ರಶ್ನೆ ಮಾಡುದವರು ಈ ರೀತಿ ಶತ್ರು ದೇಶದ ಬಣ್ಣವನ್ನ ಹೋಲುವ ಹಸಿರು ಧ್ವಜವನ್ನ ಸಾರ್ವಜನಿಕ ಪ್ರದೇಶದಲ್ಲಿ ಹಾರಿಸುವುದು ನಮ್ಮ ಫ್ಲಾಗ್ ಕೋಡ್ಗೆ ವಿರುದ್ಧವಾದದ್ದು ಅಲ್ಲವೇ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕೂಡಲೇ ಇದನ್ನ ತೆಗೆದು ಇಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿ, ಶಿವಾಜಿನಗರ ಇರುವುದು ಭಾರತದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲ ಅನ್ನೋದನ್ನ ಬಸನಗೌಡ ಪಾಟೀಲ್ ಇಲ್ಲಿ ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಮನಿಸಬೇಕು, ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾರುತ್ತಿರುವ ಈ ಧ್ವಜ ಯಾವ ಧರ್ಮದ್ದು? ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ನೋಡಿ, ಆಕ್ರೋಶ ವ್ಯಕ್ತವಾಗಿರೋದು, ಆ ಪದ ಬಳಕೆ ನಾನ್ ಮಾಡಕ್ಕಾಗಲ್ಲ. ಇಲ್ಲಿ ಗಮನಿಸ್ತಾ ಇದ್ದೀರಿ ಅವರು ಟ್ವೀಟ್ ಮಾಡಿರೋದನ್ನ. ಇದು ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಸಿರು ಬಾವುಟ ಹಾರಾಡಿರುವ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಇದೇ ಫೋಟೋವನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟ್ಯಾಗ್ ಮಾಡೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಾಜಿನಗರ ಕೂಡ ಭಾರತದಲ್ಲಿದೆ, ಪಾಕಿಸ್ತಾನದಲ್ಲಿ ಅಲ್ಲ. ನೀವು ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ಏರಿಸಿದ್ರೆ ಅದನ್ನ ಕೆಳಗಿಳಿಸ್ತೀರಿ, ರಾಷ್ಟ್ರ ಧ್ವಜವನ್ನ ಹಾರಿಸ್ತೀರಿ. ಇಲ್ಲಿ ಯಾಕೆ ಆ ಬೆಳವಣಿಗೆ ಆಗಲ್ಲ ಅನ್ನೋದನ್ನ ನೇರವಾಗಿ ಶಾಸಕರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ರಾಜ್ಯದಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿರುವ ಹೊತ್ತಲ್ಲಿ ಶಿವಾಜಿನಗರದ ಸರದಿ ಹಸಿರು ಬಾವುಟ ಹಾರಾಡಿದೆ. ತತ್ಕ್ಷಣಕ್ಕೆ ಇದನ್ನ ತೆರವು ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಏನ್ ಬೆಳವಣಿಗೆ ಆಗಿದೆ ಸ್ಥಳದಲ್ಲಿ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಶ್ರುತಿ, ಕಳೆದ 2-3 ದಿನಗಳಲ್ಲೂ ಕೂಡ ರಾಜ್ಯದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ, ಫ್ಲಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ರಿಪಬ್ಲಿಕ್ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡ್ತಾನೆ ಇದೆ. ಮಂಡ್ಯದಲ್ಲಿ ನಡೆದಂಥ ಒಂದು ವಿಚಾರವಾಗಿ ಸಾಕಷ್ಟು ಜನ ನಾಯಕರು ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ಮಾಡಿದರು. ಹಾಗಾದರೆ ಇವತ್ತು ಶಿವಾಜಿನಗರದಲ್ಲಿ ನಡೆದಿರುವಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಆನ್ಸರ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಅನ್ನೋದು ಸದ್ಯಕ್ಕೆ ಇರುವಂಥ ಒಂದು ಪ್ರಶ್ನೆ. ಸದ್ಯಕ್ಕೆ ನಾನು ಸ್ಪಾಟ್ನಲ್ಲಿ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ತೋರಿಸಿದ್ದಾರೆ. ಈ ಒಂದು ಕಂಬದಲ್ಲಿ ಕಳೆದ 1 ಗಂಟೆಯ ಮುಂಚೆ ಈ ಒಂದು ಕಂಬದಲ್ಲಿ ಹಸಿರು ಬಾವುಟ ಆರ್ತಿತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅದನ್ನ ಹಿಂದೂ ಕಾರ್ಯಕರ್ತರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಇದನ್ನ ತೆಗೆಸುವಂತ ತಾಕತ್ ಯಾರಿಗೂ ಇಲ್ವಾ? ಶಿವಾಜಿನಗರದಲ್ಲಿ ಹಾಡುವಾಗಲೇ ಈ ರೀತಿ ಹಸಿರು ಬಾವುಟ ಬಂದು ಇಲ್ಲಿ ಹಾರಿಸ್ತಾರೆ ಅಂದ್ರೆ ಎಲ್ಲಿ ಹೋಗ್ತಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಹಾಕ್ತಾರೆ. ಇದು ಶಿವಾಜಿನಗರದಲ್ಲಿ ಹಸಿರು ಬಾವುಟ ಆರ್ತಿದೆ. ಮೊನ್ನೆ ಮಂಡ್ಯದಲ್ಲಿ ಆಗಿರುವಂತ ಒಂದು ಘಟನೆಯನ್ನ ನೆನಪು ಮಾಡ್ಕೊಂಡ್ರಿ. ಅಲ್ಲಿ ಹನುಮಾನ್ ಬಾವುಟವನ್ನ ಆರಿಸಿ, ಅದನ್ನ ಆರಿಸಿದಂತ ಸಂದರ್ಭದಲ್ಲಿ ಅದನ್ನ ಆಕ್ರೋಶಗೊಳಿಸಿ ಇದ್ದಕ್ಕಿದ್ದಂತೆ ಅದನ್ನ ಕೆಳಗಡೆ ಇಳಿಸಿ ರಾಷ್ಟ್ರೀಯ ಧ್ವಜವನ್ನ ಆರಿಸ್ತಾರೆ. ಆದ್ರೆ ಇಲ್ಲಿ ಹಸಿರು ಬಾವುಟವನ್ನ ಆರಿಸೋದಕ್ಕೂ ಕೂಡ ಧೈರ್ಯ ಯಾರು ಮಾಡಿದ್ರು ಅಂದ್ರೆ ಇಲ್ಲಿ ಪೊಲೀಸರು ಏನ್ ಮಾಡ್ತಿದ್ದಾರೆ?
ಖಂಡಿತವಾಗ್ಲೂ ಶ್ರುತಿ, ಇದೊಂದು ಸಾರ್ವಜನಿಕ ಸ್ಥಳ, ಬೆಂಗಳೂರಿನ BBMP ವ್ಯಾಪ್ತಿಯಲ್ಲಿ ಬರುವಂತ ಒಂದು ಸ್ಥಳ. ಆ ಒಂದು ಸ್ತಂಭದಲ್ಲಿ ಹಸಿರು ಬಾವುಟ ಒಂದು ಹಾರಿದೆ ಅಂತಂದ್ರೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಹಾಡುವಾಗಲೇ ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಏನ್ ಮಾಡ್ತಿದ್ರು, ಬೀಟ್ನಲ್ಲಿ ಇದ್ದಂತ ಸಿಬ್ಬಂದಿ ಏನ್ ಮಾಡ್ತಿದ್ರು ಅನ್ನೋದು ಸದ್ಯಕ್ಕೆ ಇರುವಂತ ಪ್ರಶ್ನೆ. ಈಗಾಗಲೇ ಬಾವುಟ ವಿಚಾರವಾಗಿ ಮಂಡ್ಯದಲ್ಲಿ ಯಾವ ರೀತಿ ವಿವಾದಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ಗೊತ್ತಿದೆ. ಅದರಲ್ಲೂ ಕೂಡ ಹಿಂದೂ ಬಾವುಟ, ಹನುಮಾನ್ ಬಾವುಟವೊಂದನ್ನು ಹಾರಿಸಿರೋದಕ್ಕಾಗಿ ಅಲ್ಲಿನ ತಾಲೂಕು ಆಡಳಿತ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಡಳಿತ ಇದ್ದಕ್ಕಿದ್ದಂತೆ ಕೂಡಲೇ ಅಲ್ಲಿ ಧಾವಿಸಿ ಅಲ್ಲಿದ್ದಂಥ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿತ್ತು. ಅಂದ್ರೆ ಹನುಮಾನ್ ಬಾವುಟವನ್ನ ಕೆಳಗಡೆ ಇಳಿಸಿ ರಾಷ್ಟ್ರೀಯ ಬಾವುಟವನ್ನ ಹಾರಿಸುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ಎಲ್ಲಾ ಡೆವಲಪ್ಮೆಂಟ್ ಆದವರು ಕೂಡ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಒಂದು ಭಾವೈಕ್ಯತೆ ವಿಚಾರವಾಗಿ, ಜೊತೆಗೆ ಹಿಂದೂ ಕಾರ್ಯಕರ್ತರು ತಮ್ಮ ಒಂದು ಭಕ್ತಿಯನ್ನು ತೋರಿಸೋದಕ್ಕೆ ಅಂತ ಹೇಳಿ ಅಲ್ಲಿ ಹನುಮಾನ್ ಬಾವುಟವನ್ನ ಹಾರಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ ಗಳನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಡು ಹಗಲೇ ಈ ರೀತಿಯಾದಂತಹ ಒಂದು ಹಸಿರು ಬಾವುಟವನ್ನ ಯಾರು ಹಾರಿಸಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಚನೆ ಆದ್ರೆ ಈ ಒಂದು ಕೃತ್ಯ ಎಸೋದಕ್ಕೆ, ಅಂದ್ರೆ ಈ ಒಂದು ಕೆಲಸ ಮಾಡೋದಕ್ಕೆ ಭಯ ಇರಲಿಲ್ವಾ, ಪೊಲೀಸರ ಭಯ ಇರಲಿಲ್ವಾ ಅವರಿಗೆ? ಮತ್ತೆ ಕಾನೂನನ್ನ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಿದ್ರು ಕೂಡ ಯಾಕೆ ಈ ಒಂದು ಕೃತ್ಯಕ್ಕೆ ಕೆಲಸಕ್ಕೆ ಮುಂದಾದ್ರು ಅನ್ನೋದು ಸದ್ಯಕ್ಕೆ ಇರುವಂತ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ, ಸಾಕಷ್ಟು ಸುದ್ದಿಗಳಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೇರವಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ನಾಯಕರಿಗೆ ನೇರ ಪ್ರಶ್ನೆ ಮಾಡಿದ್ದಾರೆ. ಈಗ ಶಿವಾಜಿನಗರದಲ್ಲಿ ಘಟನೆ ಆಗಿದೆ, ಈಗ ರಾಷ್ಟ್ರಧ್ವಜ ಏರಿಸೋದಕ್ಕೆ ರೆಡಿನಾ, ನೀವು ಮಾಡ್ತೀರಾ ಆ ಕೆಲಸವನ್ನ ಅಂತ ನೇರ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ.